ವೀಕ್ಷಕರೇ, ನೀವು ಒಂದು ನಿರ್ಜನವಾದಂತ ರಸ್ತೆಯಲ್ಲಿ ರಾತ್ರಿ ವೇಳೆ ಬೈಕಲ್ಲಿ ಒಬ್ರೇ ಹೋಗ್ತಾ ಇರ್ತಾರಂತ ಅನ್ಕೊಳ್ಳಿ. ಸುತ್ತಮುತ್ತ ಯಾರು ಕೂಡ ಇರೋದಿಲ್ಲ. ಹೀಗಿರುವಾಗ ಅಲ್ಲಿ ಎಲ್ಲಿಂದಲೋ ಒಂದು ಅಪರಿಚಿತ ವಾಹನ ಸಡನ್ ಆಗಿ ಪ್ರತ್ಯಕ್ಷವಾಗಿ ನಿಮ್ಮ ಕಡೆ ಬಂದ್ರೆ ಹೇಗಿರುತ್ತೆ? ವೀಕ್ಷಕರೇ, ನಮ್ಮಲ್ಲಿ ಹಾಂಟೆಡ್ ಮನೆ ಅಥವಾ ಸ್ಥಳಗಳ ಬಗ್ಗೆ ಇರುವಂತ ಭೂತದ ಕಥೆಗಳು ಬಹು ಸಾಮಾನ್ಯ. ಆದ್ರೆ ವಾಹನಗಳಿಗೂ ಕೂಡ ಅಂತ ಒಂದು ಕಳಂಕ ಇರೋದನ್ನ ನೀವೆಲ್ಲಾದ್ರೂ ಕೇಳಿದ್ದೀರಾ? ವೀಕ್ಷಕರೇ, ಅಂತ ವಾಹನಗಳನ್ನ ಫ್ಯಾಂಟಮ್ ವೆಹಿಕಲ್ಸ್ ಅಂತ ಕರೀತಾರೆ. ಇವುಗಳು ತಮ್ಮ ಹಿಂದಿನ ದುರಂತಮಯ ಘಟನಾವಳಿಗಳ ಕರಾಳ ಹಿನ್ನೆಲೆಯ ಜೊತೆ ನಂಟನ್ನ ಹೊಂದಿ ಮುಂದೆ ತಾವಿದ್ದಂತ ಪ್ರಾಂತ್ಯಗಳಲ್ಲಿ ಭೀತಿಯನ್ನ ಸೃಷ್ಟಿ ಮಾಡದಂತ ವಾಹನಗಳು. ವೀಕ್ಷಕರೇ, ಇವತ್ತು ನಾವು ಅಂತ ಕೆಲ ವಿಚಿತ್ರ ಹಾಂಟೆಡ್ ಕಾರುಗಳು, ಬಸ್ಗಳು, ವ್ಯಾನ್ಗಳು, ಈ ರೀತಿ ಮೊದಲಾದಂತ ನಿಗೂಢ ಶಕ್ತಿಗಳಿಂದ ಪ್ರೇರಿತಗೊಂಡಂತ 10 ಭಯಖಚಿತ ಉದಾಹರಣೆಗಳನ್ನ ಇವತ್ತು ನಿಮ್ಗೆ ತಿಳಿಸ್ತೀವಿ. ವೀಕ್ಷಕರೇ, ಇಂಥ ಸಾಕಷ್ಟು ಘಟನೆಗಳು ವಿಶ್ವಾದ್ಯಂತ ಬೇಕಾದಷ್ಟು ವರದಿಯಾಗಿವೆ. ಇಂಥವು ನಮ್ಮ ದೇಶದಲ್ಲೂ ಕೂಡ ಅಲ್ಲೊಂದು ಇಲ್ಲೊಂದು ವರದಿಯಾಗಿವೆ. ಆದ್ರೆ ಇಲ್ಲಿ ಇಂಥವುಗಳ ಬಗ್ಗೆ ವ್ಯವಸ್ಥಿತವಾಗಿ ಯಾರು ಕೂಡ ಸ್ಥಳೀಯರಿಂದ ಮಾಹಿತಿಯನ್ನ ಕಲೆ ಹಾಕಿ ಅವುಗಳನ್ನ ಸಂಗ್ರಹಿಸಲ್ಲ. ಹೀಗಾಗಿ ಇಲ್ಲಿ ನಡೆಯುವಂತ ಇಂಥ ಎಷ್ಟೋ ವಿಚಿತ್ರಗಳು ಬೆಳಕಿಗೆ ಬರೋದೇ ಇಲ್ಲ. ಆದ್ರೆ ವಿದೇಶಗಳ ಕತೆ ಹಾಗಲ್ಲ. ಅಲ್ಲಿ ಈ ರೀತಿಯ ಘಟನೆಗಳನ್ನ ಅಧಿಕೃತವಾಗಿ ಅವುಗಳ ಹಿನ್ನೆಲೆಯ ವಿವರದ ಸಹಿತ ದಾಖಲು ಮಾಡ್ತಾರೆ. ಹೀಗಾಗಿ ಎಲ್ಲಾ ಕಡೆ ಅವು ಪ್ರಚಾರವನ್ನ ಪಡೀತವೆ. ವೀಕ್ಷಕರೇ, ಮೊದಲನೇದು ಗೋಲ್ಡನ್ ಈಗಲ್ ಅನ್ನುವಂತ ಈ ಒಂದು ಕಾರ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಡಾಡ್ಜ್ 330 ಲಿಮಿಟೆಡ್ ಅಡಿಷನ್ ಈ ಕರಿ ಬಣ್ಣದ ಕಾರನ್ನ ದಿ ಗೋಲ್ಡನ್ ಈಗಲ್ ಅಂತಾನೆ ಕರೀತಾ ಇದ್ರು. ಹಾಗೂ ಇದಕ್ಕೆ ಇದ್ದಂತ ಇನ್ನೊಂದು ಹೆಸರು ದಿ ಮೋಸ್ಟ್ ಎವಿಲ್ ಕಾರ್ ಇನ್ ಅಮೆರಿಕಾ ಅಂತ ಕರೀತಾ ಇದ್ರು. ವಾಸ್ತವವಾಗಿ ಇದು ಒಂದು ಪೊಲೀಸ್ ವಾಹನ ಆಗಿತ್ತು. ಇದಕ್ಕೆ ಕೆಲವು ಭಯಖಚಿತ ಸಂಗತಿಗಳು ಅಂಟ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಇದನ್ನ ಚಲಾಯಿಸಿದಂತ 3 ಜನ ಪೊಲೀಸ್ ಅಧಿಕಾರಿಗಳು ಅತ್ಯಂತ ಬರ್ಬರವಾದಂತ ರೀತಿಯಲ್ಲಿ ಮೇಲಿಂದ ಮೇಲೆ ಎಲ್ಲರನ್ನೂ ಪ್ರಾಣವನ್ನ ಕಳೆದುಕೊಂಡಿದ್ರು. ಹಾಗಂತ ಇವು ರಸ್ತೆ ಅಪಘಾತಗಳು ಅಲ್ಲ. ಈ 3 ಜನಕ್ಕೆ ಅದೇನಾಯ್ತೋ ಗೊತ್ತಿಲ್ಲ. ಅವರೆಲ್ಲ ತಲೆ ಕೆಟ್ಟು ತಮ್ಮ ಕುಟುಂಬದ ಎಲ್ಲರನ್ನೂ ಕೂಡ ಕೊಂದು ತಾವು ಕೂಡ ಕೊನೆಯಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು. ಈ ಘಟನೆಗಳಿಂದ ಇದನ್ನ ಶಾಪಗ್ರಸ್ತ ಕಾರ್ ಎಂಬ ಕುಖ್ಯಾತಿ ಇದಕ್ಕೆ ಬಂತು. ಈ ಕಾರನ್ನ ಮಾರಾಟ ಮಾಡಿದ ನಂತರ ಕೂಡ ಇದರ ದಾಳಿ ನಿಲ್ಲಿಲ್ಲ. ಈ ಗಾಡಿ ರನ್ನಿಂಗ್ ಅಲ್ಲಿ ಇರುವಾಗಲೇ ಟ್ರಾಫಿಕ್ ಮಧ್ಯ ಸರಿಯಾಗಿ ಕೆಲಸ ಮಾಡದೆ ಇದರ ಡೋರ್ಗಳು ಇದ್ದಕ್ಕಿದ್ದಂತೆ ಓಪನ್ ಆಗಿ ಇದು ಇನ್ನಷ್ಟು ಸಾವುಗಳಿಗೆ ಕಾರಣ ಆಗಿತ್ತು. ಹೈವೇ ಹತ್ರ ಬಂದಾಗೆಲ್ಲ ಇದು ತನ್ನ ಪ್ರತಾಪವನ್ನ ತೋರಿಸ್ತಿತ್ತು. ಒಂದ್ಸಲ ಈ ಕಾರನ್ನ ಯಾರೋ ಒಬ್ಬ ಸಣ್ಣ ಬಾಲಕ ಸುಮ್ಮನೆ ಟಚ್ ಮಾಡಿದ್ದಕ್ಕೆ ಅವರ ಇಡೀ ಕುಟುಂಬ ಆಕಸ್ಮಿಕವಾಗಿ ಬೆಂಕಿಗೆ ಆಹುತಿಯಾಗಿ ಎಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ರು. ಇನ್ನು 2010ರಲ್ಲಿ ಈ ಒಂದು ಕಾರನ್ನ ಯಾವುದೋ ಕರಾಳ ಶಕ್ತಿಯ ನಿಯಂತ್ರಣದಲ್ಲಿ ಇದೆ ಅಂತ ಭಾವಿಸಿ ಲೋಕಲ್ ಚರ್ಚ್ನ ಸಿಬ್ಬಂದಿ ಇದನ್ನ ಕೊನೆಗೂ ಚಚ್ಚಿ ಬಿಸಾಕಿದ್ರು. ಇನ್ನು ಎರಡನೇದು ಗ್ರಾಫ್ ಅಂಡ್ ಸ್ಟಬ್ ಡಬಲ್ ಪೈಟಾನ್. ಇದು ವಿಶ್ವ ಯುದ್ಧದ ಸಮಯದ ಡಾಡ್ಜ್ ಬ್ರಾಂಡ್ ನ ಕಾರ್ ಅಂತಾನೆ ಹೇಳ್ಬಹುದು. ಯುರೋಪಿನ ರಾಜನಾಗಿದ್ದಂತ ಆರ್ಚ್ ಡ್ಯೂಕ್ ಫರ್ಡಿನಾಂಡ್ ನ ಕೊಲೆನೆ ಅದಕ್ಕೆ ಕಾರಣ. ಅವನನ್ನ ಸರ್ಬಿಯಾದ ಯೋಧನೊಬ್ಬ ಹಠಾತ್ತನೆ ಕೊಂದಾಕಿದ್ದ. ಆ ಒಂದು ಸಮಯದಲ್ಲಿ ಸರ್ಬಿಯಾದ ರಾಜ ಇದೇ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ದದ್ದು. ಈ ಒಂದು ಘಟನೆ ಆಗಿದ್ದು 1910 ಮತ್ತು 12ರ ನಡುವೆ. ಈ ಒಂದು ಕಾರಿನ ಕುರಿತಾಗಿ ಇರುವಂತ ಇನ್ನೂ ಒಂದು ಮೈ ಜುಮ್ಮೆನಿಸುವಂತ ಕಾಕತಾಳೀಯತೆಯ ಬಗ್ಗೆ ನಿಮ್ಗೆ ಗೊತ್ತಾ ವೀಕ್ಷಕರೇ? ಇದರ ಲೈಸೆನ್ಸ್ ನ ಪ್ಲೇಟ್ ನಂಬರ್ A111118. ಮೊದಲ ವಿಶ್ವ ಯುದ್ಧ ಶುರುವಾಗಿದ್ದು 1914ರಲ್ಲಿ ಹಾಗೂ ಮುಕ್ತಾಯ ಆಗಿದ್ದು ನವೆಂಬರ್ 11 1918ರಲ್ಲಿ. ಅಂದ್ರೆ ಅದು ಅಂಕೆಯಲ್ಲಿ 111118 ಅಂತಾನೆ ಆಗುತ್ತೆ. ಮುಂದಿನ 12 ವರ್ಷಗಳಲ್ಲಿ ಈ ಕಾರ್ಗಿದ್ದಂತ ದುರಾದೃಷ್ಟ ಅಥವಾ ಬ್ಯಾಡ್ ಲಕ್ ಜಾಸ್ತಿ ಆಗ್ತಾನೆ ಹೋಯಿತು. ಈ ಒಂದು ಅವಧಿಯಲ್ಲಿ ಇದು 6 ಗಂಭೀರ ಅಪಘಾತಕ್ಕೆ ಕಾರಣ ಆಗಿ 12 ಮುಗ್ಧ ಜೀವಗಳನ್ನ ಬಲಿ ಪಡೆದಿತ್ತು. ಈ ಒಂದು ಕಾರನ್ನ ಡ್ರೈವ್ ಮಾಡಿದವರಲ್ಲಿ ತುಂಬಾ ದಾರುಣಮಯವಾದಂತ ಸಾವನ್ನ ಕಂಡವರು ಅಂದ್ರೆ ಅದು ಆಸ್ಟ್ರಿಯಾದ ಜನರಲ್ ಆಗಿದ್ದಂತ ಒಬ್ಬ ವ್ಯಕ್ತಿ. ಅವರು ನಿಗೂಢ ರೀತಿಯಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಹಾಗೂ ರೊಮೇನಿಯಾ ದೇಶದ ಒಬ್ಬ ವ್ಯಕ್ತಿ ರಸ್ತೆ ಅಪಘಾತದಲ್ಲಿ ತನ್ನ ಜೀವವನ್ನು ಕೂಡ ತೆಗೆದುಕೊಳ್ಳುವುದರ ಜೊತೆಗೆ ಕಾರಲ್ಲಿದ್ದಂತ ಇತರ 5 ಪ್ರಾಣವನ್ನು ಕೂಡ ಬಲಿ ಪಡೆದಿದ್ದ. ಇಷ್ಟೆಲ್ಲ ಆದ್ಮೇಲೆ ಈ ಒಂದು ಕಾರನ್ನ ಒಂದ್ ಕಡೆ ನಿಲ್ಲಿಸಲಾಗಿತ್ತು. ಆದ್ರೆ ಆ ಬಳಿಕ ಆ ಕಾರ್ಗೆ ಏನಾಯ್ತು ಎಂಬ ಬಗ್ಗೆ ಎಲ್ಲೂ ಕೂಡ ದಾಖಲೆಗಳಿಲ್ಲ. ಇನ್ನು ಮೂರನೆಯದ್ದು 1950ರ ದಶಕದ ಆ ಕಾಲದ ಟ್ರೆಂಡ್ ಆಗಿದ್ದಂತ ಪೋರ್ಷೆ 550 ಸ್ಪೈಡರ್ ಎಂಬ ಕಾರ್ನ ಬಗ್ಗೆ. ಇದನ್ನ ಅಂದಿನ ಹಾಲಿವುಡ್ ನ ಖ್ಯಾತ ಸ್ಟಾರ್ ಆಗಿದ್ದಂತ ಜೇಮ್ಸ್ ಡಿನ್ ಎಂಬುವರು ಖರೀದಿ ಮಾಡಿದ್ರು. ಆಗ ಇವರಿಗೆ ಇವರ ಸ್ನೇಹಿತನಾಗಿದ್ದಂತ ಅಲೆಕ್ ಗಿನ್ನೆಸ್ ಅನ್ನುವಂತ ವ್ಯಕ್ತಿ, ನೀನೇನಾದ್ರೂ ಈ ಒಂದು ಕಾರನ್ನ ಹತ್ತಿದ್ರೆ ಒಂದೇ ವಾರದಲ್ಲಿ ನಿನ್ನ ಜೀವ ಹೋಗುತ್ತೆ ನೋಡು ಅಂತ ಹೇಳಿದ್ದ. ಅವನೇನು ಸುಮ್ನೆ ತಮಾಷೆಗೆ ಹೇಳಿದ್ನೋ ಏನೋ ಗೊತ್ತಿಲ್ಲ. ಇದಾಗಿ ಮುಂದಿನ 7 ದಿನಗಳಲ್ಲಿ ಇದೇ ಕಾರ್ ಓಡಿಸುವಾಗ ಕ್ಯಾಲಿಫೋರ್ನಿಯಾದ ಹೈವೇಯಲ್ಲಿ ಜೇಮ್ಸ್ ಡಿನ್ ಕಾರ್ ಕ್ರಾಶ್ ನಲ್ಲಿ ದಾರುಣವಾಗಿ ಸಾಯ್ಬೇಕಾಗಿ ಬಂದಿತ್ತು. ಆಗ ಆತನಿಗಿನ ವಯಸ್ಸು 24 ವರ್ಷ ಮಾತ್ರ. ಈ ಕಾರ್ಗೆ ಲಿಟಲ್ ಬಾಸ್ಟರ್ಸ್ ಅನ್ನುವಂತ ನಿಕ್ ನೇಮ್ ಕೂಡ ಇತ್ತು. ಈ ನಟನ ಸಾವಿನ ನಂತರ ಈ ಒಂದು ಕಾರ್ ಜೊತೆ ಕೆಲವು ಭಯಖಚಿತ ಥಿಯರಿಗಳು ಕೂಡ ತಳುಕನ್ನ ಹಾಕೊಂಡು, ಈ ನಟನ ಸಾವಿನ ನಂತರ ಇದನ್ನ ರೆಡಿ ಮಾಡದಂತ ಜಾರ್ಜ್ ಬ್ಯಾರಿಸ್ ಅನ್ನುವಂತ ವ್ಯಕ್ತಿ ಇದರ ಹಳೆಯ ಇಂಜಿನ್ ಮತ್ತು ಇದರ ಡ್ರೈವ್ ಟ್ರೈನ್ ಅನ್ನುವಂತ ವಸ್ತುಗಳನ್ನ 2 ರೇಸಿಂಗ್ ಕಾರ್ಗಳ ಡ್ರೈವರ್ಗಳಿಗೆ ಕೊಟ್ಟ. ಅದಾದ ನಂತರ ಅದರಲ್ಲಿ ಒಬ್ಬ ರೇಸನ್ನ ಮಾಡುವಾಗ ಭೀಕರ ಅಪಘಾತಕ್ಕೆ ಸಿಲುಕಿ ಸತ್ರೆ ಇನ್ನೊಬ್ಬ ಇದೇ ಒಂದು ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ. ಇದೆಲ್ಲದರ ಬಳಿಕ ಇದನ್ನ ಒಂದು ಹತ್ತಿರದ ಗರಾಜ್ನಲ್ಲಿ ಡಿಸ್ಪ್ಲೇಗಿಂತ ಇಟ್ಟು ರಸ್ತೆ ಅಪಘಾತಗಳ ಬಗ್ಗೆ ಜನಜಾಗೃತಿಯನ್ನು ಉಂಟುಮಾಡೋದಕ್ಕೆ ಇದನ್ನ ಬಳಸಿಕೊಳ್ಳಾಯಿತು.
ಇದನ್ನ ಸುಮ್ಮನೆ ಆಫ್ ಮಾಡಿ ಪ್ರದರ್ಶನಕ್ಕೆ ಇಟ್ಟರೂ ಕೂಡ ವಿಚಿತ್ರ ಘಟನೆಗಳ ಸರಣಿ ಮಾತ್ರ ನಿಲ್ಲಿಲ್ಲ. ಇದನ್ನ ಯಾವ ಒಂದು ಗ್ಯಾರೇಜ್ ನಲ್ಲಿ ಇಡಲಾಗಿತ್ತು ಆ ಒಂದು ಗ್ಯಾರೇಜ್ ಒಂದ್ಸಲ ಏಕಾಏಕಿ ಅಗ್ನಿ ದುರಂತಕ್ಕೆ ಈಡಾಯಿತು. ಇದಾದ್ಮೇಲೆ ಇದನ್ನ ಒಂದು ಹೈಸ್ಕೂಲ್ಗೆ ರವಾನೆ ಮಾಡಿ ಅಲ್ಲಿದ್ದಂತ ಮಕ್ಕಳಿಗೆ ರೋಡ್ ಸೈನ್ಸ್ ಬಗ್ಗೆ ಪಾಠ ಮಾಡ್ತಿರುವಾಗಲೇ ಒಮ್ಮೆ ಇದು ಕಳಚಿ ಒಬ್ಬ ವಿದ್ಯಾರ್ಥಿ ಮೇಲೆ ಬಿದ್ದು ಆ ವಿದ್ಯಾರ್ಥಿಯ ಹಿಪ್ ಅಥವಾ ಪೃಷ್ಠ ಮೂಳೆ ಮುರಿದು ಹೋಗೋದಕ್ಕೆ ಕಾರಣ ಆಯಿತು. ಇಷ್ಟೆಲ್ಲ ಅವಾಂತರವನ್ನ ಎಬ್ಬಿಸಿದಂತ ಈ ಒಂದು ಕಾರ್ 1960ರ ನಂತರ ಹೇಳ ಹೆಸರಿಲ್ಲದ ರೀತಿಯಲ್ಲಿ ನಾಪತ್ತೆಯಾಯಿತು. ಅದಾದ್ಮೇಲೆ ಇದರ ಇರುವಿಕೆ ಬಗ್ಗೆ ಎಲ್ಲೂ ಕೂಡ ಇದರ ಮಾಹಿತಿ ಸಿಗ್ಲಿಲ್ಲ. ಇನ್ನು 4ನೇದು ಇತಿಹಾಸ ಪ್ರಸಿದ್ಧ ಕಾಂಟಿನೆಂಟಲ್ SSX 100 ಅನ್ನುವಂತ ಬ್ಲಾಕ್ ಕಾರ್ ಬಗ್ಗೆ ಹೇಳಬೇಕು. ಇದನ್ನ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಓಡಿಸ್ತಿದ್ರು. ಇದರಲ್ಲಿ ಇದ್ದಾಗಲೇ ಅವರ ಹತ್ಯೆ ಆಗಿದ್ರಿಂದ ಈ ಕಾರ್ ಈ ದುರ್ಘಟನೆ ನಂತರ ಹಾಂಟೆಡ್ ಕಾರ್ ಎಂಬ ಅಪವಾದಕ್ಕೆ ಕಾರಣ ಆಯಿತು. ಅವರು 1963ರ ನವೆಂಬರ್ನಲ್ಲಿ ಟೆಕ್ಸಾಸ್ ಬಳಿ ಇರುವಂತ ಡಲ್ಲಾಸ್ಗೆ ತಮ್ಮ ಅಧ್ಯಕ್ಷೆ ಭೇಟಿಯನ್ನ ಕೊಟ್ಟಿದ್ರು. ಆಗ ಅವರು ಇದೇ ಕಾರಿನ ಹಿಂಭಾಗದಲ್ಲಿ ಕೂತು ಅಲ್ಲಿದ್ದಂತ ಜನ ಸಮೂಹದ ಕಡೆ ಕೈಯನ್ನ ವೇವ್ ಮಾಡುತ್ತಾ ಬರ್ತಿದ್ದಾಗ್ಲೇ ಅವ್ರ ಕಡೆಗೆ ಆಗಂತಕನೊಬ್ಬ ಹಾರಿಸಿದಂತ ಬುಲೆಟ್ ಹಾರಿ ಅವರ ತಲೆಯನ್ನ ಸೀಳಿತ್ತು. ಇವರು ಸತ್ತ ನಂತರ ಇದನ್ನ ಸರ್ವಿಸ್ ನಲ್ಲಿ ಇಟ್ಕೊಂಡು ಮುಂದಿನ ಕೆಲವು ವರ್ಷವರೆಗೂ ಇದರ ಬಣ್ಣವನ್ನ ಚೇಂಜ್ ಮಾಡಿ ಇತರೆ ಅಗತ್ಯ ರಿಪೇರಿಯನ್ನ ಮಾಡಿಸಿ ಬಳಸ್ತಾ ಇದ್ರು. ಇದರ ಸರ್ವಿಸ್ ವ್ಯಾಲಿಡಿಟಿ ಮುಗಿದ ನಂತರ ಇದನ್ನ ಅಮೆರಿಕದ ಹೆನ್ರಿ ಫೋರ್ಡ್ ಮ್ಯೂಸಿಯಂ ನಲ್ಲಿ ಇಟ್ಟಾಗ್ಲೂ ಕೂಡ ಅಲ್ಲಿಗೆ ಬಂದಂತ ಯಾತ್ರಿಗಳಿಗೆ ಈ ಕಾರ್ ಹಾಗೂ ಇದನ್ನ ಇಡಲಾಗಿದ್ದಂತ ರೂಮ್ ಹಲವು ತರದ ವಿಚಿತ್ರ ಅನುಭವವನ್ನ ಕೊಟ್ಟಿತ್ತು. ಇನ್ನು 5ನೇದು V8 ಫೋರ್ಡ್ ಎಂಬ 1930ರ ಮಾಡೆಲ್ನ ಕಾರ್ ಬಗ್ಗೆ ಹೇಳಬಹುದು. ಇದನ್ನ ಡೆತ್ ಕಾರ್ ಅಂತಾನೆ ಕರೆಯಲಾಗ್ತಿತ್ತು. ಯಾಕೆಂದ್ರೆ ಹಿಂದೊಮ್ಮೆ ಬೋನಿ ಹಾಗೂ ಕ್ಲೈಡ್ ಅನ್ನುವಂತ ಇಬ್ರು ಕುಖ್ಯಾತ ಅಮೆರಿಕನ್ ಕ್ರಿಮಿನಲ್ಗಳು ಬ್ಯಾಂಕ್ ದರೋಡೆಯಲ್ಲಿ ಭಾರಿ ಹೆಸರನ್ನ ಮಾಡಿದ್ರು. ಇವರು ದರೋಡೆ ಮಾಡಿ ಇದೇ ಒಂದು ಕಾರಲ್ಲಿ ಪರಾರಿಯಾಗ್ತಿದ್ರು. ದಾರಿ ಮಧ್ಯೆ ಯಾರೇ ಅಡ್ಡ ಬರ್ಲಿ ಅವ್ರ ಮೇಲೆ ಕಾರನ್ನು ಹತ್ಸಿ ಎಷ್ಟೋ ಜನರನ್ನ ಕೊಂದು ಹಾಕಿದ್ರು. ಅವ್ರ ಹತ್ರ ಇದ್ದಂತ ಈ ಒಂದು ಕಾರನ್ನ ಜನ ಡೆತ್ ಕಾರ್ ಅಂತಾನೆ ಕರೆಯೋದಿಕ್ಕೆ ಶುರು ಮಾಡಿದ್ರು. ಒಂದ್ಸಲ ಇವರು ಇದೇ ರೀತಿ ಕಳ್ತನ ಮಾಡಿ ಆ ಕಾರಲ್ಲಿ ಎಸ್ಕೇಪ್ ಆಗುವಾಗ ಚೇಸ್ ಮಾಡದಂತ ಪೊಲೀಸರು ಅದನ್ನ ಅಡ್ಡ ಹಾಕಿ ಆ ಕಾರಿನ ಕಡೆಗೆ 100 ಗುಂಡುಗಳನ್ನ ಹಾರಿಸಿ ಆ ಕಳ್ಳರನ್ನ ಕೊಂದು ಹಾಕ್ತಾರೆ. ಈ ಒಂದು ಕಾರನ್ನ ಇವತ್ಗೂ ನೆವಾಡಾ ಬಳಿ ಇರುವಂತ ವಿಸ್ಕಿ ಫೀಟ್ಸ್ ಕಸಿನೋದಲ್ಲಿ ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗಿದೆ. ಇಲ್ಲಿಂದ ಸುಮಾರು 100 ವರ್ಷ ಹಳೆಯ ಈ ಕಾರಿನ ಮೇಲೆ ಅವತ್ತು ಪೊಲೀಸ್ ಹೊಡೆದಂತ ಆ ಗುಂಡಿನ ಗುರುತುಗಳನ್ನ ನೀವು ಈಗಲೂ ಕೂಡ ಸ್ಪಷ್ಟವಾಗಿ ನೋಡಬಹುದು. ಇನ್ನು 6ನೇದು ಸೌತ್ ಆಫ್ರಿಕಾದ ಪ್ರಸಿದ್ಧ ಜಂಪಿಂಗ್ ಕಾರ್ನ ವಿಚಿತ್ರದ ಬಗ್ಗೆ ಹೇಳಬೇಕು. ವಿಷಕರಿ ಅದು 2004ರ ಒಂದು ರಾತ್ರಿ ಸೌತ್ ಆಫ್ರಿಕಾದ ಕೇಪ್ ಟೌನ್ ನಲ್ಲಿ ವಾಸ ಇದ್ದಂತ ಆ ಒಂದು ಫ್ಯಾಮಿಲಿಗೆ ಏನೋ ಒಂದು ಸದ್ದು ಕೇಳ್ಬಂತು. ಅವರು ಮನೆ ಹೊರಗೆ ತಮ್ಮ ರೆನಾಲ್ಡ್ ಮೇಗನ್ ಕಾರನ್ನ ನಿಲ್ಸಿದ್ರು. ಕಾರ್ ಸ್ಟಾರ್ಟ್ ಆಗಿ ಸೌಂಡ್ ಬರ್ತಾ ಇತ್ತು. ಯಾರೋ ಕಳ್ಳರು ಈ ಹೊತ್ತಲ್ಲಿ ಅದನ್ನ ಕದಿಯೋದಕ್ಕೆ ಟ್ರೈ ಮಾಡ್ತಿರ್ಬೇಕು ಅಂತ ಭಾವಿಸಿದಂತ ಅವರು ಗಾಬರಿಯಾಗಿ ಬಂದು ಹೊರಗಡೆ ನೋಡಿದ್ರೆ ಆ ಕಾರ್ನ ಒಳಗೆ ಯಾರು ಕೂಡ ಇರ್ಲಿಲ್ಲ. ಯಾರು ಕೂಡ ಇಲ್ಲದೆ ಇದ್ರು ಆ ಕಾರ್ ತಾನೇ ಸ್ಟಾರ್ಟ್ ಆಗಿತ್ತು. ಅದಷ್ಟೇ ಅಲ್ಲದೆ ಅದು ಹಿಂದೆ ಮುಂದಕ್ಕೆ ಜಂಪ್ ಆಗ್ತಿತ್ತು. ಅವ್ರ ಜೊತೆ ಈ ಒಂದು ವಿಚಿತ್ರವನ್ನ ಅಲ್ಲಿದ್ದಂತ ಸುಮಾರು ಜನ ಕೂಡ ವಿಟ್ನೆಸ್ ಮಾಡ್ತಾರೆ. ಅವ್ರಿಗೆ ಅಲ್ಲೇನಾಗ್ತಿದೆ ಅಂತಾನೂ ಕೂಡ ಗೊತ್ತಾಗ್ಲಿಲ್ಲ. ರೆನಾಲ್ಟ್ನ ಸಂಸ್ಥೆಯ ಕೆಲವು ತಜ್ಞರ ಪ್ರಕಾರ ಆ ಕಾರಲ್ಲಿ ಇರುವಂತ ಸ್ಟಾರ್ಟರ್ ರಸ್ಟನ್ನ ಹಿಡಿದ್ರೆ ಒಮ್ಮೊಮ್ಮೆ ಹೀಗಾಗುತ್ತೆ ಅಂತ ಅವರು ಹೇಳಿದ್ರು. ಆದ್ರೆ ಅದರಿಂದ ಗಾಡಿ ತಾನೇ ಸ್ಟಾರ್ಟ್ ಆಗಬಹುದೇ ವಿನಃ ಅದು ಹಿಂದೆ ಮುಂದೆ ಜಂಪ್ ಆಗ್ತಾ ಇತ್ತಲ್ಲ ಅದು ಏನು ಅನ್ನೋದನ್ನ ಇವರ ವಾದ ಸಮರ್ಥಿಸಲಿಲ್ಲ. ಕರೆಂಟ್ ವೈರ್ಗಳು ಕೆಳಗೆ ಬಿದ್ದಾಗ ಅವೇನಾದ್ರೂ ಇವುಗಳ ವೀಲ್ ಅಥವಾ ಗ್ಯಾಸ್ ಪೆಡಲ್ಗೆ ಟಚ್ ಆದ್ರೆ ಸರ್ಕ್ಯೂಟ್ ಹೊಡೆದು ಹೀಗೆ ಕೆಲವು ವಾಹನಗಳು ಜಂಪ್ ಆದಂತ ಉದಾಹರಣೆಗಳು ಇವೆ. ಆದ್ರೆ ಕೇಪ್ ಟೌನ್ ಅಲ್ಲಿ ಅವತ್ತು ಯಾವುದೇ ತರ ವೈರ್ ಕಳ್ಚಿ ಬಿದ್ದಿರಲಿಲ್ಲ. ಆದ್ರೂ ಕೂಡ ಈ ಒಂದು ವಿಚಿತ್ರ ನಡೆದದ್ದು ಮಾತ್ರ ಹೇಗೆ ಅನ್ನೋದು ಇವತ್ತಿಗೂ ಅರ್ಥ ಆಗದಂತ ಸಂಗತಿ. ಈ ಒಂದು ಘಟನೆ ಆದ್ಮೇಲೆ ಈ ಗಾಡಿ ಕೇಪ್ ಟೌನಿನ ಜಂಪಿಂಗ್ ಕಾರ್ ಅಂತಾನೆ ಪ್ರಚಾರವನ್ನ ಪಡೆಯಿತು. ಇನ್ನು 7ನೇದು 1968ರ ವೋಕ್ಸ್ ವ್ಯಾಗನ್ ಅನ್ನುವಂತ ಸೈಲೆಂಟ್ ಕಿಲ್ಲಿಂಗ್ ವ್ಯಾನ್ ನ ಬಗ್ಗೆ ಹೇಳಬೇಕು. ಆಗ ಇದನ್ನ ಡಾಕ್ಟರ್ ಜಾಕ್ ಕೆವೋರ್ಕಿಯನ್ ಅನ್ನೋರು ಖರೀದಿ ಮಾಡಿ ಬಳಸ್ತಾ ಇದ್ರು. ಇವನು ಎಂತ ವಿಚಿತ್ರ ವೈದ್ಯ ಅಂದ್ರೆ ಸಾರ್ವಜನಿಕವಾಗಿ ಇವನು ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳೋದನ್ನ ಪ್ರೋತ್ಸಾಹ ಮಾಡ್ತಿದ್ದ. ಈ ವ್ಯಾನ್ ಒಳಗೆ ಇವನು ಚಿಕಿತ್ಸೆ ಕೊಡುವಂತ ನೆವದಲ್ಲಿ ಸುಮಾರು 130 ಜನ ಅಮಾಯಕರನ್ನ ಕೊಂದಿದ್ದ ಅಥವಾ ಅವರನ್ನೆಲ್ಲ ತಮ್ಮಷ್ಟಕ್ಕೆ ತಾವೇ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವ ಹಾಗೆ ಮಾಡಿದ್ದ. ಇಂಥ ಈ ವೈದ್ಯ 2011ರಲ್ಲಿ ತಾನೂ ಕೂಡ ನಿಧನ ಹೊಂದಿದ್ದ. ಇಲ್ಲಿ ವ್ಯಾನ್ಗಿಂತಲೂ ಕೂಡ ಈ ವೈದ್ಯನ ಮನಸ್ಥಿತಿನೇ ಅತ್ಯಂತ ಕ್ರೂರ ಅಂತಾನೆ ಹೇಳಬಹುದು. ಇನ್ನು 8ನೇದ್ದು ಯುರೋಪಿನ ಬ್ಲಾಕ್ ವಾಲ್ಗಾ ವ್ಯಾನ್ ಬಗ್ಗೆ ವಿಷಕರಿ. ಈ ಒಂದು ವ್ಯಾನ್ ಅದ್ದು ವಿಚಿತ್ರ ಹಾಗೂ ಭಯ ತರಿಸುವಂತ ಕತೆ. ಪೂರ್ವ ಯುರೋಪಿನ ದೇಶಗಳಾದಂತಹ ಪೋಲ್ಯಾಂಡ್, ರಷ್ಯಾ, ಯುಕ್ರೇನ್ ಹಾಗೂ ಇದರ ಸುತ್ತಮುತ್ತಲ ಜನರು 1960 ಮತ್ತು 70ರ ಸಮಯದಲ್ಲಿ ಗ್ಯಾಸ್ 21 ಅನ್ನುವಂತ ಬ್ರಾಂಡ್ ನ ಈ ಕಾರನ್ನ ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಆಗಾಗ ಇದ್ದಕ್ಕಿದ್ದ ಹಾಗೆ ನೋಡಿದ್ದಾರೆ. ಇದು ಅವರು ಹೈವೇಗಳಲ್ಲಿ ಅವರವರ ವಾಹನಗಳಲ್ಲಿ ಹೋಗುವಾಗ ಸಡನ್ ಆಗಿ ಎಲ್ಲಿಂದಲೋ ಅಕ್ಷರಶಃ ಪ್ರತ್ಯಕ್ಷವಾಗ್ತಾ ಇದ್ದಂತ ಇದು ತನ್ನ ವಿಚಿತ್ರ ಕರ್ಕಶವಾದಂತ ಹಾರ್ನ ಸದ್ದಿನೊಂದಿಗೆ ಅವರ ರೇರ್ ಮಿರರ್ ನಲ್ಲಿ ಅವರ ಹಿಂದೆ ಬರುವಂತೆ ಕಾಣಿಸ್ತಿತ್ತಂತೆ. ಇನ್ನು 9ನೇದು ಬ್ರಿಟಿಷ್ ಕೌಂಟಿಯ ಪ್ಯಾಂಟಮ್ ಕಾರ್ ಒಂದ್ರ ಬಗ್ಗೆ ಹೇಳಬಹುದು. 2002ರ ಇಲ್ಲಿಯ ಸರ್ರಿ ಅನ್ನುವಂತ ಒಂದು ಕಣಿವೆ ಬಳಿ ತುಂಬಾ ಜನ ತಾವೊಂದು ಅಪಘಾತಕ್ಕೆ ಈಡಾದಂತ ಬ್ಲಾಕ್ ಕಲರ್ ಕಾರನ್ನ ಸಡನ್ ಆಗಿ ನೋಡಿದ್ವಿ ಎಂಬ ದೂರುಗಳು ಕೇಳಿಬಂದಿದ್ವು. ಪೊಲೀಸರು ಹುಡುಕಾಡಿದಾಗ ಯಾವುದೇ ಅಪಘಾತಕ್ಕೆ ಈಡಾದಂತ ಕಾರ್ ಅವರ ಗಮನಕ್ಕೆ ಎಲ್ಲೂ ಕೂಡ ಬರಲಿಲ್ಲ. ಆದ್ರೆ ಒಂದು ನಿರ್ಜನ ಜಾಗದಲ್ಲಿ ಬಹಳ ಕೆಳಗೆ ಅಪಘಾತ ಆಗಿ ಜಜ್ಜಿ ಹೋಗಿದಂತ ಒಂದು ಕಾರ್ ಪತ್ತೆಯಾಗುತ್ತೆ. ಕನಿಷ್ಠ ಅದು 5-6 ತಿಂಗಳ ಹಿಂದೆ ಕ್ರಾಶ್ ಆಗಿ ಬಿದ್ದಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಈ ಕಾರ್ ಕೆಲವರಿಗೆ ತಾನು ಯಾವ ರೀತಿ ಅಪಘಾತಕ್ಕೆ ಒಳಗಾದೆ ಅನ್ನೋದನ್ನ ರಿಪ್ಲೇ ಮೋಡ್ ನಲ್ಲಿ ತೋರಿಸಿದೆ ಅಂತ ಕೆಲವರು ಭಾವಿಸಿದ್ರು. ಇದೇನು ಅವರ ಭ್ರಮೇನ ಅಥವಾ ಇದು ನಿಜವಾಗ್ಲೂ ನಡೀತಾ ಅನ್ನೋದು ಕೂಡ ಹಲವರಲ್ಲಿ
ಅನುಮಾನ ಇದೆ. ಇನ್ನು ನಮ್ಮ ಈ ಒಂದು ಲಿಸ್ಟ್ ನ 10ನೇ ಹಾಗೂ ಕೊನೆ ವಾಹನ ಸಂಖ್ಯೆ 7ರ ಲಂಡನ್ ನ ಡಬಲ್ ಡಕ್ಕರ್ ಬಸ್. ಈ ಒಂದು ಬಸ್ಗೆ ಇದ್ದಂತ ಸಂಖ್ಯೆ ನಂಬರ್ 7. 1930ರಷ್ಟು ಹಳೆಯದಾದಂತ ಇದರ ಕಥೆ ಶುರುವಾಗೋದು 1930ರ ದಶಕದಲ್ಲಿ ಲಂಡನ್ನಿನ ಕೇಂಬ್ರಿಡ್ಜ್ ನ ಗಾರ್ಡನ್ ಬಳಿ ಏಕಾಏಕಿ ಕಪ್ಪು ಅಥವಾ ಗಾಢ ಮೆರೂನ್ ಬಣ್ಣದ ಈ ಒಂದು ಬಸ್ ಯಾವಾಗಂದ್ರೆ ಆವಾಗ್ಲೇ ಎಲ್ಲಂದ್ರೆ ಅಲ್ಲಿಯೇ ಸಡನ್ ಆಗಿ ಪ್ರತ್ಯಕ್ಷ ಆಗಿ ಅಡ್ಡ ದಿಡ್ಡಿಯಾಗಿ ಚಲಿಸಿ ರಸ್ತೆ ಮೇಲಿದ್ದಂತ ವಾಹನಗಳ ಚಾಲಕರಿಗೆ ಗಾಬರಿಯನ್ನ ಉಂಟು ಮಾಡಿ ಸ್ವಲ್ಪ ದೂರದವರೆಗೂ ಹೋಗಿ ಆನಂತರ ಅದು ಮಾಯ ಆಗ್ತಿತ್ತಂತೆ. ಈ ಒಂದು ಗಾರ್ಡನ್ ನ ಸಮೀಪನೇ ಲ್ಯಾಡ್ಬ್ರೋಕ್ ಅನ್ನುವಂತ ಏರಿಯಾ ಬರುತ್ತೆ. ಇದು ಪಶ್ಚಿಮ ಲಂಡನ್ಗೆ ಸಮೀಪ ಇದೆ. ಇಲ್ಲೂ ಕೂಡ ಇದರ ಉಗ್ರ ಪ್ರತಾಪಕ್ಕೆ ಹಲವು ಜನ ಇಂಗ್ಲಿಷ್ ಡ್ರೈವರ್ಗಳು ಸಾಕ್ಷಿಯಾಗಿದ್ರು. ಸಾಮಾನ್ಯವಾಗಿ ಇದು ತಡರಾತ್ರಿ ಸಮಯದಲ್ಲಿ ಹೀಗೆ ಕಾಣಿಸ್ಕೊಳ್ತಿತ್ತಂತೆ. ಒಂದ್ಸಲ ಒಬ್ಬ ಕಾರ್ ಚಾಲಕ ಈ ಒಂದು ಬಸ್ ಅನ್ನು ಅವಾಯ್ಡ್ ಮಾಡುವಂತ ಸಲುವಾಗಿ ಬ್ರಿಡ್ಜ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅವನಿದ್ದಂತ ಕಾರ್ ಪೂರ್ತಿಯಾಗಿ ಸುಟ್ಟು ಹೋಗಿತ್ತು. ಆದ್ರೆ 1950ರ ನಂತರ ಈ ಬಸ್ ಯಾರಿಗೂ ಕೂಡ ಎಲ್ಲೂ ಕಾಣಿಸ್ತಿಲ್ಲ. ವೀಕ್ಷಕರೇ, ಈ ಎಲ್ಲ ಉದಾಹರಣೆಗಳು ಕೂಡ ಕೆಲವರಿಗೆ ತಮಾಷೆ ಅಂತ ಅನಿಸಬಹುದು, ಆದ್ರೆ ಕೆಲವರಿಗೆ ವಿಚಿತ್ರ ಅಂತಾನೂ ಅನಿಸಬಹುದು. ನಾವಿಲ್ಲಿ ಯಾವುದೇ ಬಗೆಯ ಅತೀಂದ್ರಿಯ ಶಕ್ತಿಯನ್ನ ಸಮರ್ಥಿಸ್ಕೊಳ್ತಿಲ್ಲ. ಅನೇಕ ಕಡೆ ದಾಖಲಾದಂತ ಇಂಥ ವಿಚಿತ್ರ ಸಂಗತಿಗಳನ್ನ ಕಲೆ ಹಾಕಿ ನಿಮ್ಗೆ ಒಪ್ಸೋದ್ ಮಾತ್ರ ನಮ್ ಕೆಲಸ. ಹಾಗಾಗಿ ಈ ಮೂಲಕ ಇವುಗಳ ತರ್ಕವನ್ನ ನಿಮ್ಮ ಆಲೋಚನೆ ಹಾಗೂ ವಿವೇಕಕ್ಕೆ ಮಾತ್ರ ಬಿಡ್ತೀವಿ ಹೊರತು ಇದನ್ನ ನೀವು ನಂಬಿ ಅಥವಾ ನಂಬೇಡಿ ಅಂತ ನಾವು ಹೇಳೋದಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.